ಹಾಯ್ ಎಲ್ರಿಗೂ ನಮಸ್ಕಾರ. ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ರಿ ನಿಮ್ಮ ಹತ್ರ ಇರುವಂತ ರಂಗೋಲಿ ಪ್ಲೇಟ್ಸ್ ಗಳ ಡಿಸೈನ್ ನ ತೋರಿಸಿ ಅಂತೇಳಿ. ನನ್ನ ಹತ್ರ ಇರುವಂತ ಪುಟ್ಟು ರಂಗೋಲಿ ಪ್ಲೇಟ್ಸ್ ಗಳ ಕಲೆಕ್ಷನ್ಸ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ. ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಸೈಜ್ ವೈಸ್ ನಲ್ಲಿ ರಂಗೋಲಿ ಪ್ಲೇಟ್ಸ್ ಗಳು ತೋರಿಸ್ತೀನಿ. ನೋಡಿ, ಈ ರಂಗೋಲಿ ಪ್ಲೇಟ್ಸ್ ಅಲ್ಲಿ ನಾನು ಮಲ್ಟಿ ಯೂಸ್ ಮಾಡ್ಕೋತೀನಿ. ನೋಡಿ, ಇದು ಪೂರ್ತಿ ಹಾಕಿದ್ರು ರಂಗೋಲಿ ತರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ರಂಗೋಲಿ ಪ್ಲೇಟ್ ಹಾಕಿದ್ಮೇಲೆ ಪೂರ್ತಿ ರಂಗೋಲಿ ಬಿಟ್ಟ ಮೇಲೆ ನಾನು ಸೈಡ್ ಅಲ್ಲಿ ಕೂಡ ಈ ಬಾರ್ಡರ್ ಏನಿದೆ ಇದನ್ನ ಯೂಸ್ ಮಾಡ್ಕೊಂಡು ಕೂಡ ರಂಗೋಲಿ ಹಾಕ್ತೀನಿ. ಸುಮಾರು ವಿಡಿಯೋದಲ್ಲಿ ನೀವು ನೋಡಿದಿರಾ. ಇರೋದ್ರಲ್ಲೆಲ್ಲ ನನಗೆ ಈ ರಂಗೋಲಿ ಪ್ಲೇಟೇ ತುಂಬಾ ಇಷ್ಟ ಆಗಿದ್ದು. ತಗೊಳ್ಳುವಾಗ ಈ ತರ ಬಾರ್ಡರ್ ಡಿಸೈನ್ ಇತ್ತು, ಅದನ್ನೇ ಫೋಕಸ್ ಮಾಡಿ ಇದನ್ನ ತಗೊಂಡೆ. ಇದೆಲ್ಲ ಬೇರೆ ಎಲ್ಲ ತಗೊಳ್ಳುವಾಗ ಅಲ್ಲಿ ಬೇರೆ ಆಪ್ಷನ್ಸ್ ಇರ್ಲಿಲ್ಲ, ಆದ್ರಿಂದ ಇದೊಂದಿತ್ತು, ಇದನ್ನ ಚಾಯ್ಸ್ ಮಾಡಿ ತಗೊಂಡೆ ನಾನು. ಈ ರಂಗೋಲಿ ಪ್ಲೇಟ್ ತುಂಬಾ ಚೆನ್ನಾಗಿದೆ. ಇದು ಇನ್ನೊಂದು ಡಿಸೈನ್ ತುಂಬಾನೇ ಚೆನ್ನಾಗಿದೆ. ಇದು ಕೂಡ ನನಗೆ ತುಂಬಾನೇ ಇಷ್ಟ ಆಯ್ತು. ಇದೆಲ್ಲ ನಾನೇ ಸೆಲೆಕ್ಟ್ ಮಾಡಿ ತಗೊಂಡಿರುವಂತದ್ದು. ಇದು ಕೂಡ ಅಷ್ಟೇ. ನೋಡಿ, ನೀವು ನೋಡಿದೀರಾ, ಇದು ಮೊನ್ನೆ ತಾನೇ ಇದ್ರಲ್ಲಿ ರಂಗೋಲಿ ಬಿಟ್ಟಿದ್ದೀನಿ ಸೋಮವಾರ. ನೋಡಿ, ಇದನ್ನು ಕೂಡ ನಾನು ಮಲ್ಟಿ ಯೂಸ್ ಮಾಡ್ಕೋತೀನಿ. ಅಂದ್ರೆ ದೇವ್ರ ಮನೆಯಲ್ಲೆಲ್ಲ ಒಂದೋ ಎರಡೋ ಪ್ಲೇಟ್ ಇದೆ ದೇವ್ರ ಮನೇಲಿ ಬಿಡೋಂತ ರಂಗೋಲಿದು. ಆಗ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ಸೆಂಟರ್ ಪೋರ್ಷನ್ ಏನಿದೆ ಇಷ್ಟನ್ನ ಮಾತ್ರನೇ ನಾನು ರಂಗೋಲಿ ಬಿಡ್ತೀನಿ. ಸೊ ಇದನ್ನು ಕೂಡ ಈ ರೀತಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದು ಕೂಡ ಅಷ್ಟೇ, ಈ ಸೆಂಟರ್ ಪೋರ್ಷನ್ ಅಷ್ಟೇ ಯೂಸ್ ಮಾಡ್ಕೊಂಡು ಚಿಕ್ಕದಾಗಿ ರಂಗೋಲಿ ಬಿಡಿಸಿರ್ತೀನಿ. ನನಗೆ ದೊಡ್ಡ ದೊಡ್ಡ ರಂಗೋಲಿಗಳು ಹಾಕೋದಿಕ್ ತುಂಬಾನೇ ಇಷ್ಟ. ಬಟ್ ನಮ್ಮನೆ ಬಾಗ್ಲಲ್ಲಿ ಅಷ್ಟೊಂದು ದೊಡ್ಡ ಜಾಗ ಇಲ್ಲದೆ ಇರೋದ್ರಿಂದ ನಾನು ಈ ತರ ರಂಗೋಲಿ ಪ್ಲೇಟ್ಸ್ ಯೂಸ್ ಮಾಡ್ಕೊಂಡು ರಂಗೋಲಿಗಳು ಹಾಕ್ತೀನಿ. ಮತ್ತಿನ್ನೊಂದು ಮುಖ್ಯವಾಗಿ ನನಗೆ ಟೈಮ್ ಸೇವಿಂಗ್ಸ್ ತುಂಬಾ ಆಗುತ್ತೆ ಈ ರಂಗೋಲಿ ಪ್ಲೇಟ್ಸ್ ಗಳಿಂದ. ಬೆಳಗಿನ ಜಾವ ನಾನು ಅಷ್ಟೊತ್ತಿಗೆ ಪೂಜೆಗಳು ಮಾಡ್ತೀನಲ್ಲ, ಆಗ ನಾನು ರಂಗೋಲಿ ಪ್ಲೇಟ್ಸ್ ಅಲ್ಲಿ ರಂಗೋಲಿ ಹಾಕೋದ್ರಿಂದ ನನಗೆ 2 ನಿಮಿಷದೊಳಗಡೆ ಎಲ್ಲಾ ರಂಗೋಲಿಗಳು ಹಾಕಿ ಮುಗಿಸ್ಬಿಡ್ತೀನಿ. ಮತ್ತೆ ತುಂಬಾನೇ ಸುಂದರವಾಗಿರುತ್ತೆ ರಂಗೋಲಿ, ತುಂಬಾನೇ ಬ್ಯೂಟಿಫುಲ್ ಆಗಿರುತ್ತೆ. ನನಗೆ ತುಂಬಾ ತುಂಬಾ ಇಷ್ಟ. ನಾನೇ ಕೈಯಲ್ಲಿ ಹಾಕೋ ರಂಗೋಲಿ ಕೂಡ ಅಷ್ಟು ಚೆನ್ನಾಗಿ ಬಂದಿರಲ್ಲ, ಬಟ್ ಇದರಲ್ಲಿ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಅದು ಒಂದು ರೀಸನ್ ನಾನು ಈ ರಂಗೋಲಿ ಪ್ಲೇಟ್ಸ್ ಗಳನ್ನ ಹೆಚ್ಚಿಗೆ ಯೂಸ್ ಮಾಡೋದಕ್ಕೆ. ಒಟ್ಟು ದೊಡ್ಡ ಪ್ಲೇಟ್ಸ್ ನಲ್ಲಿ 5 ತರ ಪ್ಲೇಟ್ಸ್ ಇದೆ. ಇದು ನನಗೆ ಒಂದೊಂದು ಈಚು 150 ರುಪೀಸ್ ಬಿತ್ತು. ಇದನ್ನ ನಾನು ಬಂದು ಹುಬ್ಳಿನಲ್ಲಿ ತಗೊಂಡಿದ್ದು. ನಾನು ನನ್ನ ತಂಗಿ ನೋಡಕ್ ಹೋದಾಗ ಹುಬ್ಳಿಗೆ, ಅಲ್ಲಿ ನಾನು ಇದನ್ನೆಲ್ಲ ಪರ್ಚೇಸ್ ಮಾಡಿದೆ. ಇಲ್ಲಿ ಬೆಂಗಳೂರಿನಲ್ಲಿ ನನ್ಗೆ ಅಷ್ಟಾಗಿ ಇಷ್ಟು ದೊಡ್ಡ ಪ್ಲೇಟ್ಸ್ ಗಳು ಸಿಗ್ಲಿಲ್ಲ. ಅಲ್ಲಿ ಹೇಗಿದ್ರು ಶಾಪಿಂಗ್ ಹೋಗಿದ್ದೆ, ಆಗ ನಾನು ಈ ರಂಗೋಲಿ ಪ್ಲೇಟ್ಸ್ ಗಳು ತಗೊಂಡೆ. ಒಂದು 5 ಪ್ಲೇಟ್ಸ್ ಇದಾವೆ ನನ್ನ ಹತ್ರ ಈ ಸೈಜ್ ನಲ್ಲಿ, ದೊಡ್ಡ ಸೈಜ್ ರಂಗೋಲಿನಲ್ಲಿ. ಮತ್ತೆ ಹೋದಾಗ ಮತ್ತೆ ಒಂದಷ್ಟು ತಗೊಂಡ್ ಬರ್ತೀನಿ, ಆಗ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಮೀಡಿಯಂ ಸೈಜ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಇದು ನವಿಲ್ಗರಿ ರಂಗೋಲಿ ಪ್ಲೇಟ್. ನನಗೆ ನವಿಲ್ಗರಿ ತುಂಬಾ ಇಷ್ಟ, ಆದ್ರಿಂದ ಇದನ್ನ ತಗೊಂಡೆ. ಇದನ್ನೆಲ್ಲ ನಾನು ಇಲ್ಲೇ ಮನೆ ಹತ್ರನೇ ತಗೊಂಡೆ. ಇದು ನೋಡಿ, ಇದು ಕೂಡ ರಂಗೋಲಿ ತುಂಬಾ ಚೆನ್ನಾಗಿದೆ. ಇದೆಲ್ಲ ನಾನು ಗಂದಿಗೆ ಅಂಗಡಿನಲ್ಲಿ ತಗೊಂಡೆ. ಎಲ್ಲಾ ಗಂದಿಗೆ ಅಂಗಡಿಗಳಲ್ಲೂ ರಂಗೋಲಿ ಪ್ಲೇಟ್ ಸಿಗುತ್ತೆ. ಸೊ ಇದೆರಡು ಇಲ್ಲೇ ತಗೊಂಡೆ. ಇದು ತುಂಬಾನೇ ಇಷ್ಟ ಆಗಿದ್ ನನ್ಗೆ. ಇದನ್ನ ನಾನು ಆನ್ಲೈನ್ ಅಲ್ಲಿ ತರಿಸ್ಕೊಂಡೆ. ತುಂಬಾನೇ ಚೆನ್ನಾಗಿ ಬರುತ್ತೆ ರಂಗೋಲಿ. ತುಂಬಾ ರೇರ್ ಆಗಿ ಈ ಪ್ಲೇಟ್ಸ್ ಗಳನ್ನ ಯೂಸ್ ಮಾಡ್ತೀನಿ, ರೆಗ್ಯುಲರ್ ಆಗಿ ಯೂಸ್ ಮಾಡಲ್ಲ. ಇದು ಸ್ವಲ್ಪ ಎಕ್ಸ್ಪೆನ್ಸಿವ್, ಬಟ್ ತುಂಬಾ ಚೆನ್ನಾಗಿ ಬರುತ್ತೆ ರಂಗೋಲಿ. ನನಗಿದು ಕೂಡ ತುಂಬಾ ಇಷ್ಟ. ಈ ತರ ಡಿಸೈನ್ಸ್ ನಲ್ಲಿ ನನಗೆ ಈ ತರ ಪ್ಲೇಟ್ಸ್ ಎಲ್ಲೂ ಕೂಡ ಸಿಕ್ಲಿಲ್ಲ, ಅದರಿಂದ ಇದನ್ನ ಆನ್ಲೈನ್ ಅಲ್ಲಿ ತರಿಸ್ಕೊಂಡೆ. ಇದು ಕೂಡ ಅಷ್ಟೇ, ದೀಪ. ಇದು ಕೂಡ ಸ್ವಲ್ಪ ಎಕ್ಸ್ಪೆನ್ಸಿವ್, ರೆಗ್ಯುಲರ್ ಆಗಿ ಯೂಸ್ ಮಾಡಲ್ಲ, ರೇರ್ ಆಗಿ ಯೂಸ್ ಮಾಡ್ತೀನಿ. ಹಬ್ಬಗಳ ದಿನ, ವಿಶೇಷ ದಿನಗಳಲ್ಲಿ ಇದನ್ನ ಯೂಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ದೀಪ ಬರುತ್ತೆ. ಇದು ಕೂಡ ನನಗೆ ತುಂಬಾನೇ ಇಷ್ಟ ಆಯ್ತು. ಇದೊಂದು 2 ಮಾತ್ರ ತರಿಸ್ಕೊಂಡಿದ್ದೆ. ಕ್ವಾಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿದೆ. ಈಗ ಇದ್ರಲ್ಲೆಲ್ಲ ರಂಗೋಲಿಗಳಿಟ್ಟು ತೋರಿಸ್ತೀನಿ, ಹೇಗ್ ಕಾಣುತ್ತೆ ಬನ್ನಿ ನೋಡೋಣ. ಹಾಗೆ ಬಾರ್ಡರ್ ರಂಗೋಲಿಗಳ ಹಾಕೋದಿಕ್ಕೆ, ಹಾಗೆ ಹೊಸ್ಲಿನ ಮೇಲೆ ಹಾಕೋದಿಕ್ಕೆ ನಾನು ಈ ಪುಟ್ಟು ರಂಗೋಲಿ ಪ್ಲೇಟ್ಸ್ ಗಳನ್ನ ಯೂಸ್ ಮಾಡ್ತೀನಿ. ತುಂಬಾನೇ ಕ್ಯೂಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಇದಿಷ್ಟು ಪುಟ್ಟು ರಂಗೋಲಿ ಪ್ಲೇಟ್ಸ್ ಕಲೆಕ್ಷನ್ಸ್. ಇವಾಗ ಎಲ್ಲಾ ಪ್ಲೇಟ್ ಅಲ್ಲೂ ಕೂಡ ರಂಗೋಲಿಗಳಿಟ್ಟು ತೋರಿಸ್ತೀನಿ, ಹೇಗ್ ಕಾಣುತ್ತೆ ಅಂತ ಬನ್ನಿ ನೋಡೋಣ. ಮೊದಲಿಗೆ ಈ ಪ್ಲೇಟ್ ಇಂದ ರಂಗೋಲಿ ಹಾಕೋಣ. ನೋಡಿ, ಎಷ್ಟು ಚೆನ್ನಾಗಿ ರಂಗೋಲಿ ಬಂದಿದೆ. ನೋಡಿ, ಫಿನಿಶಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಕೈಯಲ್ಲಿ ಹಾಕಿದ್ರೆ ಇಷ್ಟು ಚೆನ್ನಾಗಿ ಬರೋದೇ ಇಲ್ಲ. ಅದಕ್ಕೋಸ್ಕರನೇ ನನಗೆ ರಂಗೋಲಿ ಪ್ಲೇಟ್ಸ್ ತುಂಬಾನೇ ಇಷ್ಟ. ತುಂಬಾ ಮುದ್ದಾಗಿ ಕಾಣಿಸ್ತಾ ಇದೆ, ತುಂಬಾನೇ ಇಷ್ಟ ಆಯ್ತು ನನಗಂತೂ. ಈಗ ಈ ಪ್ಲೇಟ್ ಅಲ್ಲಿ ರಂಗೋಲಿ ಹಾಕ್ತಿದ್ದೀನಿ.
ರಂಗೋಲಿ ಹಾಕುವಾಗ ತುಂಬ ಲೈಟಾಗಿ ಪ್ರೆಸ್ ಮಾಡ್ಕೋಬೇಕು. ತುಂಬ ಗಟ್ಟಿ ಪ್ರೆಸ್ ಮಾಡಿದ್ರೆ ಒಂದು ರಂಗೋಲಿ ತುಂಬ ಡಾರ್ಕ್ ಆಗಿ ಬರುತ್ತೆ, ಹಾಗೆ ಸ್ವಲ್ಪ ಧೂಳು ಹೆಚ್ಚಿಗೆ ಬಂದ್ಬಿಡುತ್ತೆ. ಅದರಿಂದ ಸ್ವಲ್ಪ ಆದಷ್ಟು ಲೈಟಾಗಿ ಹಾಕೊಳ್ಳಿ, ಆವಾಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡೋಣ ರಂಗೋಲಿ ಹೇಗೆ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರಂಗೋಲಿ. ಎಕ್ಸ್ಪರ್ಟ್ಗಳು ರಂಗೋಲಿಗಳನ್ನ ತುಂಬಾ ಚೆನ್ನಾಗಿ ಹಾಕ್ತಾರೆ, ಕೆಲವರಂತೂ ಕೈಯಲ್ಲೇ ತುಂಬಾ ದೊಡ್ಡ ದೊಡ್ಡ ರಂಗೋಲಿಗಳು ಬಿಡಿಸ್ತಾರೆ. ರಂಗೋಲಿಗೂ ಕೂಡ ಕ್ಲಾಸ್ ಇದೆ, ಹೋಗಿ ಕಲ್ತ್ಕೊಳ್ಬಹುದು, ಇಷ್ಟಪಟ್ಟಾಗ ರಂಗೋಲಿಗಳು ಹಾಕೋಬಹುದು. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಮನೆ ಬಾಗಿಲುಗಳು ತುಂಬಾ ಚಿಕ್ಕದಾಗಿದೆ, ಅದೇ ಬೇಜಾರಿನ ವಿಷಯ. ನೋಡಿ ರಂಗೋಲಿ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ನಾನು ಬಂದು ಹೇಳೋದ್ ಮಾಡ್ತಿದ್ದೆ, ಈಗ ನಾನು ಏನ್ ರಂಗೋಲಿಗಳೆಲ್ಲ ಹಾಕ್ತಾ ಇದ್ದೀನಿ, ಆ ರಂಗೋಲಿ ಎಲ್ಲ ನಾನು ಹಾಕ್ತಾ ಇರೋದು ಅಕ್ಕಿ ಹಿಟ್ಟಿನ ರಂಗೋಲಿ. ರಂಗೋಲಿ ಪೌಡರ್ ಇಂದ ಬಳಸಿಲ್ಲ, ನಾನು ಅಕ್ಕಿ ಹಿಟ್ಟನ್ನ ಬಳಸ್ಕೊಂಡು ರಂಗೋಲಿ ಹಾಕಿದ್ದೀನಿ. ಅದಕ್ಕೆ ಇಷ್ಟೊಂದು ಬೆಳ್ಳಗ್ ಕಾಣಿಸ್ತಿದೆ. ರಂಗೋಲಿ ಪುಡಿನಲ್ಲೂ ಇಷ್ಟೇ ಬೆಳ್ಳಗ್ ಕಾಣುತ್ತೆ. ಇವತ್ತು ನಾನು ಬಳಸ್ತಾ ಇರೋದು ಅಕ್ಕಿ ಹಿಟ್ಟು. ಈಗ ಬ್ಲೂ ಕಲರ್ ಪ್ಲೇಟ್ ಅಲ್ಲಿ ರಂಗೋಲಿ ಹೇಗ್ ಬರುತ್ತೆ ನೋಡೋಣ ಬನ್ನಿ. ಲೈಟ್ ಆಗಿ ನಾನು ರಂಗೋಲಿ ಎಳ್ಕೋತಾ ಇದ್ದೀನಿ. ಈ ರಂಗೋಲಿ ಪ್ಲೇಟ್ ಅಲ್ಲಂತೂ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಮೊನ್ನೆ ಹಬ್ಬಕ್ಕೂ ಕೂಡ ಹಾಕಿದ್ದೆ. ನೋಡೋಣ ಹೇಗ್ ಬಂದಿದೆ ಅಂತ. ನೋಡಿ ರಂಗೋಲಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರಂಗೋಲಿ ಕೂಡ ನನಗೆ ತುಂಬಾನೇ ಇಷ್ಟ. ಈ ಪ್ಲೇಟ್ ಅಲ್ಲಿ ರಂಗೋಲಿ ನೋಡ್ಕೊಂಡು ಬರೋಣ. ನೋಡಿ ರಂಗೋಲಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರಂಗೋಲಿ ಪ್ಲೇಟ್ ಅಲ್ಲಿ ನಾನು ಮಧ್ಯದ ಭಾಗ ಕೂಡ ಯೂಸ್ ಮಾಡ್ತೀನಿ, ಹಾಗೆ ಸೈಡ್ ಅಲ್ಲಿ ಕೂಡ ನಾನು ಬಾರ್ಡರ್ ಹಾಕೊಳ್ಳೋದಕ್ಕೂ ಕೂಡ ಯೂಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನನಗಿದು ಕೂಡ ಇಷ್ಟ ಆಯ್ತು. ಈಗ ಈ ರಂಗೋಲಿ ಪ್ಲೇಟ್ ಇಂದ ರಂಗೋಲಿ ಹಾಕ್ತೀನಿ, ಇದ್ರಲ್ಲಂತೂ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಬನ್ನಿ ನೋಡೋಣ. ವಾವ್, ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅಲ್ಲ. ನನ್ಗಂತೂ ತುಂಬಾನೇ ಇಷ್ಟ. ಈ ರಂಗೋಲಿ ಒನ್ ಆಫ್ ಮೈ ಫೇವ್ರೆಟ್ ರಂಗೋಲಿ. ಹಾಗೆ ಈ ರಂಗೋಲಿಗಳಿಗೆ ಕಲರ್ಸ್ ಕೂಡ ಹಾಕೋಬಹುದು. ಕಲರ್ ಹಾಕಿದ್ರೆ ಇನ್ನೂ ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಆದ್ರೆ ನಾನು ಜಾಸ್ತಿ ವೈಟ್ ಕಲರ್ಗೆ ಪ್ರಿಫರ್ ಮಾಡ್ತೀನಿ, ಆದ್ರಿಂದ ನಾನು ವೈಟ್ ಕಲರ್ ಹೆಚ್ಚಿಗೆ ಹಾಕ್ತೀನಿ. ಕಲರ್ ಹಾಕೋದು ತುಂಬಾನೇ ಕಡಿಮೆ. ಕಲರ್ ಹಾಕಿದ್ರಂತೂ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಹತ್ರ ಇರುವಂತ 5 ಪ್ಲೇಟ್ಸ್ ಇನ್ ರಂಗೋಲಿಗಳನ್ನ ಹಾಕಿ ನಿಮಗ್ ತೋರಿಸಿದೀನಿ. ರಂಗೋಲಿಗಳೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೀವು ನೋಡಿದೀರಾ. ನಾ ಇಷ್ಟೇ ಅಲ್ಲ, ನಾನು ಮತ್ತೆ ಇನ್ನೂ ಒಂದಷ್ಟು ರಂಗೋಲಿ ಪ್ಲೇಟ್ಸ್ ಗಳು ತರ್ತೀನಿ. ಮತ್ತೆ ಹುಬ್ಳಿಗೆ ಹೋದಾಗ ಸೆಲೆಕ್ಟ್ ಮಾಡ್ಕೊಂಡು ತರ್ತೀನಿ. ಹಾಗೆ ಬೆಂಗಳೂರಿನಲ್ಲಿ ಎಲ್ಲಿ ಸಿಗುತ್ತೆ ಈ ತರ ಏನಾದ್ರು ನಿಮ್ಗೆ ಏನಾದ್ರು ಐಡಿಯಾ ಇತ್ತು ಅಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಮತ್ತಷ್ಟು ಪ್ಲೇಟ್ಸ್ ಗಳು ತಗೊಂಡು ನಿಮ್ಗೆ ಮತ್ತಷ್ಟು ರಂಗೋಲಿಗಳು ಬಿಟ್ಟು ತೋರಿಸ್ತೀನಿ ಹೇಗಿರುತ್ತೆ ಅಂತ ಹೇಳಿ. ಈಗ ಮೀಡಿಯಂ ಸೈಜ್ ರಂಗೋಲಿ ಪ್ಲೇಟ್ ಇಂದ ರಂಗೋಲಿ ಹೇಗ್ ಬರುತ್ತೆ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಮುದ್ದಾಗಿ ಕಾಣಿಸ್ತಾ ಇದೆ. ರಂಗೋಲಿಗಳು ನೋಡೋದಿಕ್ಕೆ ಒಂದು ಖುಷಿ ಆಗುತ್ತೆ. ಈ ತರ ಮನೆ ಮುಂದೆ ರಂಗೋಲಿ ಬಿಟ್ರೆ ದೇವ್ರ ಮನೆಯಲ್ಲೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನವಿಲು ರಂಗೋಲಿ ಎಷ್ಟು ಕ್ಯೂಟ್ ಆಗಿ ಬಂದಿದೆ, ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಈಗ ದೀಪದ ರಂಗೋಲಿ ಹಾಕೋಣ. ದೀಪದ ರಂಗೋಲಿ ಅಂತೂ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ನನಗೆ ದೀಪದ ರಂಗೋಲಿ ತುಂಬಾನೇ ಇಷ್ಟ. ದೀಪದ ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಮುದ್ದಾಗಿ ಬಂದಿದೆ. ಈಗ ಈ ರಂಗೋಲಿ ಪ್ಲೇಟ್ ಇಂದ ರಂಗೋಲಿ ಹಾಕ್ತಾ ಇದೀನಿ. ಇದು ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ. ಬನ್ನಿ ಹೇಗ್ ಬರುತ್ತೆ ನೋಡೋಣ. ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ, ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದೆ. ರಂಗೋಲಿ ಅಂದ್ರೇನೆ ಹಾಗೆ ಒಂಥರ ಮಹಾಲಕ್ಷ್ಮಿ ಸಾನ್ನಿಧ್ಯ ಇರುತ್ತೆ. ರಂಗೋಲಿ ಪ್ರತಿದಿನ ಬೆಳಿಗ್ಗೆ ನಾವು ಬಾಗ್ಲಿಗೆ ಎದ್ದು ರಂಗೋಲಿ ಹಾಕೋದ್ರಿಂದ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಅದಕ್ಕೆ ನಾನು ಈ ರಂಗೋಲಿ ಪ್ಲೇಟ್ ನ ತುಂಬಾ ರೇರ್ ಆಗಿ ಯೂಸ್ ಮಾಡ್ತೀನಿ. ಈಗ ಇದಿಷ್ಟು ಮುದ್ದಾಗಿರುವಂತ ರಂಗೋಲಿ ಮಧ್ಯೆ 2 ದೀಪಗಳಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಈಗ ದೀಪಗಳನ್ನ ಹಾಕಿ ತೋರಿಸ್ತೀನಿ ನಿಮ್ಗೆ. ನೋಡಿ
ರಂಗೋಲಿ ಮಧ್ಯೆ ಅಕ್ಕಪಕ್ಕ ಈ ತರ ದೀಪ ಹಾಕಿದ್ರೆ ಎಷ್ಟು ಲಕ್ಷಣವಾಗಿ ಕಾಣಿಸುತ್ತೆ. ತುಂಬಾ ಮುದ್ದಾಗಿ ಕಾಣಿಸ್ತಾ ಇದೆ. ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ನಿಮಗ್ ಹೇಗ್ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟ್ ಮೂಲಕ ಖಂಡಿತ ತಿಳಿಸ್ಬೇಕು. ರಂಗೋಲಿಗಳನ್ನ ನಾನು ಸ್ವಲ್ಪ ಡಾರ್ಕ್ ಆಗಿ ಹಾಕಿದೀನಿ. ಲೈಟ್ ಆಗಿ ಹಾಕಿದ್ರು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನಾನು ಸ್ವಲ್ಪ ರಂಗೋಲಿ ಪುಡಿ ಜಾಸ್ತಿ ಹಾಕಿ 2-3 ಸಾರಿ ಸ್ವಲ್ಪ ಎಳ್ದಿದ್ದೀನಿ. ಆದ್ರಿಂದ ಈ ರೀತಿ ಬಂದಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಪುಟ್ಟ ರಂಗೋಲಿಗಳನ್ನೆಲ್ಲ ನಾನು ಬಾರ್ಡರ್ ಗಳಿಗೆ ಹಾಕ್ತೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ಹೊಸ್ಲು ಮೇಲೆ ಹಾಕ್ತೀನಿ. ಇದನ್ನೆಲ್ಲ ನಾನು ಒಂದೇ ಸಾರಿ ಎಲ್ಲಾ ರಂಗೋಲಿಗಳನ್ನ ಹಾಕಿ ತೋರಿಸ್ತೀನಿ. ಆಗ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ, ಪುಟ್ಟ ಬಾರ್ಡರ್ ರಂಗೋಲಿಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹೊಸ್ಲು ಮೇಲಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಹತ್ರ ಇರುವಂತ ರಂಗೋಲಿ ಪ್ಲೇಟ್ಸ್ ಅಲ್ಲಿ ಇರೋ ಎಲ್ಲಾ ರಂಗೋಲಿಗಳನ್ನು ಹಾಕಿ ತೋರಿಸಿದೀನಿ. ನನ್ನ ಹತ್ರ ಇರುವಂತ ರಂಗೋಲಿ ಪ್ಲೇಟ್ಸ್ ಅಲ್ಲಿ ನಿಮಗೆ ಯಾವ ರಂಗೋಲಿ ತುಂಬಾ ಇಷ್ಟ ಆಯ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ದೇನಾದ್ರೂ ಡೌಟ್ಸ್ ಇತ್ತು, ನಿಮ್ಗೇನಾದ್ರೂ ಕ್ಲಾರಿಫಿಕೇಶನ್ ಬೇಕಾದ್ರೆ ದಯವಿಟ್ಟು ನೀವು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಹಾಗೆ ನಾನು ಯಾವ ರೀತಿ ವಿಡಿಯೋಗಳು ಮಾಡಬೇಕು, ನಿಮಗೆ ಯಾವ ರೀತಿ ವಿಡಿಯೋಗಳು ಇಷ್ಟ ಆಗುತ್ತೆ ಅನ್ನೋದನ್ನ ನೀವು ನನಗೆ ಹೇಳಿ. ನಾನು ಅದೇ ತರ ವಿಡಿಯೋಗಳನ್ನ ನಿಮ್ ಜೊತೆ ಹಂಚ್ಕೊಳ್ತೀನಿ. ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ನಿಮ್ಗೋಸ್ಕರನೇ ವಿಡಿಯೋ ಮಾಡಿರೋದು. ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ನಿಮ್ ಸಪೋರ್ಟ್ ತುಂಬಾನೇ ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.